ಯಾವಾಗ್ಲಾದ್ರೂ ಗಮನಿಸಿದಿರಾ, ನಾವು ಯಾವಾಗ್ಲೂ ದೊಡ್ಡ ದೊಡ್ಡ ಮಿಸೈಲ್ಗಳ ಬಗ್ಗೆ, ಫೈಟರ್ ಜೆಟ್ಗಳ ಬಗ್ಗೆ, ಕಮಾಂಡೋಗಳ ಬಗ್ಗೆ ಹೆಚ್ಚಾಗಿ ಮಾತನಾಡ್ಕೊಳ್ತೀವಿ. ಆದ್ರೆ ಯುದ್ಧ ಭೂಮಿಯಲ್ಲಿ ಗುಂಡಿನ ಮಳೆ ಸುರಿಯುತ್ತಿರುವಾಗ, ಸಾಕ್ಷಾತ್ ಮೃತ್ಯುವೇ ಕಣ್ಣ ಮುಂದೆ ಕಾಣಿಸ್ತಾ ಇರುವಾಗ ಎಷ್ಟೇ ಧೈರ್ಯಶಾಲಿ ವ್ಯಕ್ತಿಯೇ ಆಗ್ಲಿ ಸ್ವಲ್ಪ ಹೆದರಿಕೆ ಆಗುವುದು ಸಹಜ. ಆದ್ರೆ ನಮ್ಮ ಭಾರತದ ಸೇನೆಯಲ್ಲಿ ಕೆಲವು ಸೈಲೆಂಟ್ ವಾರಿಯರ್ ಗಳಿದ್ದಾರೆ. ಅವ್ರಿಗೆ ಯಾವುದೇ ಸ್ಪೆಷಲ್ ಯೂನಿಫಾರ್ಮ್ ಇರೋದಿಲ್ಲ, ಕೈಯಲ್ಲಿ ಅಡ್ವಾನ್ಸ್ಡ್ ಅಸಾಲ್ಟ್ ರೈಫಲ್ಗಳು ಇರೋದಿಲ್ಲ. ಹೋಗ್ಲಿ, ಅವರು ನಮ್ಮಂತೆ ಮಾತನಾಡಬಲ್ಲರ ಅಂದ್ರೆ ಅದು ಇಲ್ಲ. ಆದ್ರೆ ಅವರು ಫೀಲ್ಡ್ ಗೆ ಇಳಿದ್ರೆ ಎಷ್ಟೇ ಭಯಾನಕ ಟೆರರಿಸ್ಟ್ ಗಳು ಇದ್ರು ಆ ಟೆರರಿಸ್ಟ್ ಗಳೇ ಭಯದಿಂದ ನಡಗಬೇಕಾಗುತ್ತೆ. ಇಂದು ನಾವು ಒಂದು ಪ್ರಾಣ ಇರುವ ಬ್ರಹ್ಮಾಸ್ತ್ರದ ಬಗ್ಗೆ ಮಾತನಾಡ್ತಿದ್ದೀವಿ. ತನ್ನ ಪ್ರಾಣಗಳನ್ನ ಲೆಕ್ಕಿಸದೆ ಟೆರರಿಸ್ಟ್ ಗಳ ಕೈಯಿಂದ ವಿಜಯವನ್ನ ಹೇಗೆ ಕಿತ್ತಿಕೊಳ್ತಾನೆ ಎಂಬುದನ್ನ ಇಂದು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಜಮ್ಮು ಕಾಶ್ಮೀರದ ದಟ್ಟ ಅರಣ್ಯಗಳಲ್ಲಿ -ಡಿಗ್ರಿ ವಾತಾವರಣ ಇರುವ ಹಿಮಾಲಯದಲ್ಲಿ ಒಂದು ಭಯಂಕರ ಎನ್ಕೌಂಟರ್ ನಡೆಯಿತು. ಅದರಲ್ಲಿ ನಮ್ಮ ಸೇನೆಯ ಈ ಸೂಪರ್ ವಾರಿಯರ್ ತನ್ನ ರಕ್ತದಿಂದ ದೇಶಭಕ್ತಿ ಮತ್ತು ಧೈರ್ಯಕ್ಕೆ ಹೊಸ ಅರ್ಥ ನೀಡಿದ. ಎದೆಗೆ ಗುಂಡುಗಳು ಬೀಳ್ತಾ ಇದ್ರು, ಒಂದು ಹೆಜ್ಜೆ ಕೂಡ ಹಿಂದಕ್ಕೆ ಸರಿಯದೆ ತನ್ನ ಡೆಡ್ಲಿ ಅಟ್ಯಾಕ್ ನಿಂದ ಟಾಪ್ ಟೆರರಿಸ್ಟ್ ಕಮಾಂಡರ್ ಗಳನ್ನ ಪರ್ಮನೆಂಟ್ ಆಗಿ ಮೇಲಕ್ಕೆ ಕಳಿಸಿದ. ಶತ್ರುಗಳಿಗೆ ನಿದ್ರೆ ಇಲ್ಲದಂತೆ ಮಾಡ್ತಿರುವ ನಮ್ಮ ಭಾರತದ ಸೇನೆಯ ಈ ಸೀಕ್ರೆಟ್ ಮತ್ತು ಫಿಯರ್ಲೆಸ್ ವಾರಿಯರ್ ಯಾರು ಗೊತ್ತಾ? ಆ ಸೈಲೆಂಟ್ ಯೋಧನ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಮ್ಯಾಟರ್ ಗೆ ಹೋಗುವ ಮೊದಲು ನೀವು ನಮ್ಮ ಸೇನೆಯ ಈ ವಾರಿಯರ್ ಅನ್ನ ನೋಡಿ ಪ್ರೌಡ್ ಆಗಿ ಫೀಲ್ ಆದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೆಬ್ರವರಿ 22ರಂದು ಜಮ್ಮು ಕಾಶ್ಮೀರದ ಕಿಶ್ತವಾರ್ ಜಿಲ್ಲೆಯಲ್ಲಿ ಆ ದಿನ ಸಾಮಾನ್ಯವಾಗಿ ಶುರುವಾಯಿತು. ಆದ್ರೆ ಕ್ಷಣದಲ್ಲಿ ಸ್ಥಿತಿ ಭಯಂಕರ ಎನ್ಕೌಂಟರ್ ಆಗಿ ಬದಲಾಯಿತು. ಜೈಷೆ ಮೊಹಮ್ಮದ್ಗೆ ಸೇರಿದ ಅತ್ಯಂತ ಅಪಾಯಕಾರಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು ಶತ್ರು ಪ್ರದೇಶದ ದಟ್ಟ ಅರಣ್ಯದಲ್ಲಿ ಮಣ್ಣಿನ ಮನೆಯೊಂದರಲ್ಲಿ ಬಚ್ಚಿಟ್ಕೊಂಡಿದ್ರು ಎಂಬ ಇಂಟೆಲಿಜೆನ್ಸ್ ಮಾಹಿತಿ ಬಂತು. ಆ ಮಾಹಿತಿ ಬಂದ ಕೂಡಲೇ ನಮ್ಮ ಸೇನೆಯ 2 ಪ್ಯಾರಾ ಸ್ಪೆಷಲ್ ಫೋರ್ಸಸ್, ಜಮ್ಮು ಕಾಶ್ಮೀರದ ಪೊಲೀಸ್ ಸ್ಪೆಷಲ್ ಆಪರೇಷನ್ ಗ್ರೂಪ್ ಮತ್ತು CRFA ಕೂಡಿ ಆ ಪ್ರದೇಶವನ್ನ ರೌಂಡ್ ಆಫ್ ಮಾಡಲು ಶುರು ಮಾಡಿದ್ರು. ಆದ್ರೆ ಆ ದಟ್ಟ ಅರಣ್ಯದಲ್ಲಿ ಐಡಿಯಾ ಇಲ್ಲದ ಸ್ಥಳದಲ್ಲಿ ಟೆರರಿಸ್ಟ್ ಗಳು ಎಲ್ಲಿದ್ದಾರೆ ಎಂದು ಸರಿಯಾಗಿ ಕಂಡು ಹಿಡಿಯುವುದು ದಟ್ಟವಾದ ಹುಲ್ಲಿನಲ್ಲಿ ಒಂದು ಚಿಕ್ಕ ಸೂಜಿಯನ್ನ ಹುಡುಕಿದಂತೆ. ಅದೇ ಸ್ಥಳದಲ್ಲಿ ಎಂಟ್ರಿ ಕೊಟ್ಟ ನಮ್ಮ ರಿಯಲ್ ಹೀರೋ, ಭಾರತ ಸೇನೆಯ ಪವರ್ಫುಲ್ ಡಾಗ್ ವಾರಿಯರ್, ಆರ್ಮಿ ಡಾಗ್ ಟೈಸನ್. ಟೈಸನ್ ಅಂದ್ರೆ ಗಲ್ಲಿಯಲ್ಲಿ ತಿರುಗುವ ಸಾಮಾನ್ಯ ನಾಯಿ ಅಲ್ಲ, ಅದು ಭಯಂಕರ ಸೂಪರ್ ಆಕ್ಟಿವ್ ಜರ್ಮನ್ ಶೆಫರ್ಡ್. ಸ್ಪೆಷಲ್ ಫೋರ್ಸ್ ನೊಂದಿಗೆ ಟೆರರಿಸ್ಟ್ ಗಳ ವಾಸನೆಯನ್ನ ಪತ್ತೆ ಹಚ್ಚಿ ಅವರನ್ನ ಬೇಟೆಯಾಡಿ ಕೊಲ್ಲಲು ಸ್ಪೆಷಲ್ ಆಗಿ ಟ್ರೈನಿಂಗ್ ಅನ್ನ ಪಡೆದ ಡಾಗ್ ಇದು. ಆಪರೇಷನ್ ಶುರುವಾದ ಕೂಡಲೇ ಕಮಾಂಡರ್ ಗಳನ್ನ ಲೀಡ್ ಮಾಡುವ ಜವಾಬ್ದಾರಿ ಟೈಸನ್ ತೆಗೆದುಕೊಂಡ. ತನ್ನ ಪ್ರಾಣವನ್ನ ರಿಸ್ಕ್ ಇಟ್ಟು ಸಸ್ಪಿಷಿಯಸ್ ಆಗಿರುವ ಮಣ್ಣಿನ ಮನೆಯ ಕಡೆಗೆ ಸೈಲೆಂಟ್ ಆಗಿ ಮುಂದುವರಿದ. ಟೆರರಿಸ್ಟ್ ಗಳ ವಾಸನೆ ಪತ್ತೆ ಹಚ್ಚಿದ ಕೂಡಲೇ ಟೈಸನ್ ತನ್ನ ಪೊಸಿಷನ್ ಅನ್ನ ತೆಗೆದುಕೊಂಡು ಯಾವುದೇ ಸೌಂಡ್ ಮಾಡದೆ ಹ್ಯಾಂಡ್ಲರ್ ಗೆ ಸರಿಯಾದ ಲೊಕೇಶನ್ ಅನ್ನ ಅಲರ್ಟ್ ಮಾಡ್ದ. ಟೈಸನ್ ಇಂದ ಸೇನೆಗೆ ಮೊದಲೇ ವಾರ್ನಿಂಗ್ ಸಿಕ್ತು. ಆದ್ರೆ ಒಳಗೆ ಬಚ್ಚಿಟ್ಕೊಂಡ ಜೈಷ್ ಟೆರರಿಸ್ಟ್ ಗಳಿಗೆ ಡೌಟ್ ಬಂತು. ಅವರು ಗುಂಡಿನ ಮಳೆಯನ್ನ ಶುರು ಮಾಡಿದ್ರು. ಆ ಫೈರಿಂಗ್ ನಲ್ಲಿ ಮುಂದೆ ನಿಂತಿದ್ದ ನಮ್ಮ ಟೈಸನ್ಗೆ ಕಾಲು ಮತ್ತು ಬಾಡಿಗೆ ಗುಂಡು ತಗಲ್ತು. ಅಂತಹ ನೋವಿನಲ್ಲೂ ಆ ಕಮಾಂಡೋ ಡಾಗ್ ಹಿಂದಕ್ಕೆ ಸರಿಯಲಿಲ್ಲ, ಅಲ್ಲಿಂದ ಓಡಲಿಲ್ಲ. ಬದಲಿಗೆ ಟೆರರಿಸ್ಟ್ ಗಳು ಸರಿಯಾಗಿ ಎಲ್ಲಿದ್ದಾರೆ ಎಂದು ಕನ್ಫರ್ಮ್ ಮಾಡ್ತು. ಟೈಸನ್ ತೋರಿಸಿದ ಆ ರೇಂಜ್ ಧೈರ್ಯಕ್ಕೆ ನಮ್ಮ ಸ್ಪೆಷಲ್ ಫೋರ್ಸ್ ಕಮಾಂಡೋಗಳು ಗುರಿ ಹಿಡಿದು ಇಬ್ಬರು ಜೈಸ್ ಟೆರರಿಸ್ಟ್ ಗಳನ್ನ ಸ್ಪಾಟ್ ಅಲ್ಲೇ ಕೊಂದು ಹಾಕಿದ್ರು. ಆ ಟೆರರಿಸ್ಟ್ ಗಳಲ್ಲಿ ಸೈಫುಲ್ಲಾ ಸಹ ಇದ್ದ. ಅವನ ಮೇಲೆ 5 ಲಕ್ಷ ರಿವಾರ್ಡ್ ಇತ್ತು. ಬಹಳ ಕಾಲದಿಂದ ನಮ್ಮ ಫೋರ್ಸ್ ಗೆ ದೊಡ್ಡ ತಲೆನೋವಾಗಿದ್ದ. ಒಂದು ವೇಳೆ ಆ ದಿನ ಟೈಸನ್ ಮುಂದುವರೆದು ಮೊದಲ ಗುಂಡು ತನ್ನ ಮೇಲೆ ತೆಗೆದುಕೊಳ್ತಾ ಇದ್ರೆ ಬಹುಶಃ ನಮ್ಮ ಕಮಾಂಡೋ ಬ್ರದರ್ಸ್ ಅಲ್ಲಿ ಯಾರಾದ್ರೂ ಒಬ್ರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರು. ಟೈಸನ್ ಗೆ ಇರುವ ಆ ಕರೇಜ್ ಗಾಳಿಯಿಂದ ಬಂದದ್ದಲ್ಲ. ಭಾರತ ಸೇನೆಯಲ್ಲಿ ಇಂತಹ ಸೈಲೆಂಟ್ ಮತ್ತು ಡೆಡ್ಲಿ ಯೋಧರಿಗಾಗಿ ಆರ್ಮಿ ಡಾಗ್ ಸ್ಕ್ವಾಡ್ ಎಂಬ ದೊಡ್ಡ ಟೀಮ್ ಅನ್ನ ಮೇಂಟೈನ್ ಮಾಡ್ತಾರೆ. ಅವು ಕೇವಲ ಇನ್ನೋಸೆಂಟ್ ಅನಿಮಲ್ಸ್ ಅಲ್ಲ, ಸೇನೆಯಲ್ಲಿ ಅವರು ಫುಲ್ ಟೈಮ್ ಸೋಲ್ಜರ್ಸ್. ಅವರಿಗೂ ರ್ಯಾಂಕ್ ಪ್ರಮೋಷನ್ಸ್ ಅನ್ನ ಕೊಡ್ತಾರೆ. ಡ್ಯೂಟಿಯಲ್ಲಿ ಪ್ರಾಣ ಕಳೆದುಕೊಂಡರೆ ಸರ್ವಿಸ್ ಪ್ರಕಾರ ಪೂರ್ಣ ಮಿಲಿಟರಿ ಆನರ್ ನೊಂದಿಗೆ ಫೈನಲ್ ಸೆಂಡ್ ಆಫ್ ಅನ್ನ ಕೊಡ್ತಾರೆ. ನಮ್ಸ್ನಿಯ ರಿಮೌಂಟ್ ಮತ್ತು ವೆಟರ್ನರಿ ಕೋರ್ ಅವರೇ ಈ ಹೀರೋಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಉತ್ತರ ಪ್ರದೇಶದ ಮೆರಟ್ ನಲ್ಲಿ RBC ಸೆಂಟರ್ ಅಂಡ್ ಕಾಲೇಜ್ ನಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಇದನ್ನ ವಾರಿಯರ್ಸ್ ಫ್ಯಾಕ್ಟರಿ ಎಂದು ಕೂಡ ಕರೆಯಬಹುದು. ಒಂದು ಚಿಕ್ಕ ಪಪ್ಪಿಯನ್ನ ತಂದಾಗ ಅದು ಸಾಮಾನ್ಯವಾದ ಪೆಟ್ ಆಗಿರುತ್ತೆ. ಆದ್ರೆ ಒಂದು ವರ್ಷದ ರಫ್ ಅಂಡ್ ಟಫ್ ಟ್ರೈನಿಂಗ್ ನಂತರ ರೇಡಾರ್ ಗಳು ಹೈಟೆಕ್ ಸ್ಯಾಟಲೈಟ್ ಗಿಂತಲೂ ಸರಿಯಾದ ಮಾಹಿತಿ ಕೊಡುವ ಪರ್ಫೆಕ್ಟ್ ವೆಪನ್ ಆಗಿ ಬದಲಾಗುತ್ತೆ. ಈ ಡಾಗ್ ಗಳು ನಮ್ಮ ಸೇನೆಗೆ ಎಷ್ಟೋ ಬಲ ಕೊಡುತ್ತೆ. ಒಂದು ಡಾಗ್ ಸ್ಕ್ವಾಡ್ ಇದ್ರೆ ಡಜನ್ ಗಟ್ಟಲೆ ಸೈನಿಕರು
ಸೈನಿಕರು ಮಾಡುವ ಕೆಲಸವನ್ನ ಅವು ಸಿಂಗಲ್ ಆಗಿ ಮಾಡ್ಬಿಡ್ತವೆ. ಅವುಗಳ ಫಿಟ್ನೆಸ್ ಅನ್ನ ನೋಡಿದ್ರೆ ನಮ್ಮ ಜಿಮ್ ಬಾಯ್ಸ್ಗೂ ಶಾಕ್ ಆಗ್ಬೇಕು. ಪ್ರತಿದಿನ ಎಷ್ಟೋ ಕಿಲೋಮೀಟರ್ ಓಡಬೇಕು, ಟ್ರೆಡ್ಮಿಲ್ ಮೇಲೆ ವರ್ಕೌಟ್ ಮಾಡಬೇಕು. ಇವೆಲ್ಲ ಅವರ ಡೈಲಿ ರೊಟೀನ್ ನ ಭಾಗ. ಅವರಿಗೆ ಕೊಡುವ ಆಹಾರವು ಟಾಪ್ ಕ್ಲಾಸ್ ಪ್ರೋಟೀನ್ ಡೈಟ್ ಆಗಿರುತ್ತೆ. ಮುಖ್ಯವಾಗಿ ನಮ್ಮ ಆರ್ಮಿಯಲ್ಲಿ 4 ಬ್ರೀಡ್ ಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಮೊದಲನೇದು ನಮ್ಮ ಟೈಸನ್ ಅಂತಹ ಜರ್ಮನ್ ಶೆಫರ್ಡ್ಗಳು, ಆಲ್ರೌಂಡರ್ ಗಳು. ಅವುಗಳಿಗೆ ಅಪಾರ ಸ್ಟ್ರೆಂತ್, ಲಾಯಲ್ಟಿ, ಸೂಪರ್ ಸ್ಪಿನ್ನಿಂಗ್ ಪವರ್ ಇರುತ್ತೆ. ಎರಡನೇದು ಮೋಸ್ಟ್ ಡೇಂಜರಸ್ ಬ್ರೀಡ್ ಬೆಲ್ಜಿಯನ್ ಮಾಲಿನಾಯಿಸ್. ಒಸಾಮಾ ಬಿನ್ ಲಾಡನ್ ಪತ್ತೆಗೆ ಯುಎಸ್ ಸೀಲ್ಸ್ ಗೆ ಸಹಾಯ ಮಾಡಿದ್ದು ಈ ಬ್ರೀಡ್ ನಾಯಿ. ಅವು ಆಕ್ಟಿವ್, ಅಗ್ರೆಸಿವ್ ಹಾಗೂ ಭಯವಿಲ್ಲದೆ ಇರುತ್ತೆ. ನಮ್ಮ ಪ್ಯಾರಾ SF ಕಮಾಂಡೋಗಳು ಇವುಗಳನ್ನೇ ಹೆಚ್ಚಾಗಿ ಬಳಸ್ತಾರೆ. ಅವು ಕಮಾಂಡೋಗಳೊಂದಿಗೆ 10,000 ಅಡಿ ಎತ್ತರದಿಂದ ಪ್ಯಾರಾಶೂಟ್ ಜಂಪ್ ಮಾಡಬಲ್ಲವು. ಟೆರರಿಸ್ಟ್ ನ ರೂಮ್ ಗೆ ನುಗ್ಗಿ ಸೆಕೆಂಡ್ ಗಳಲ್ಲಿ ಅಟ್ಯಾಕ್ ಮಾಡ್ತವೆ. ಮೂರನೇದು ಲ್ಯಾಬ್ರಡಾರ್ ರಿಟ್ರೀವರ್ ಮತ್ತು ಕಾಕರ್ ಸ್ಪಾನಿಯಲ್. ಸೈಲೆಂಟ್ ಮತ್ತು ಕೂಲ್. ಅದಕ್ಕೆ ಬಾಂಬ್, ಲ್ಯಾಂಡ್ ಮೈನ್ ಪತ್ತೆಗೆ ಎಕ್ಸ್ಪರ್ಟ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಈಗ ನಮ್ಮ ಆರ್ಮಿಯಲ್ಲಿ ಲೋಕಲ್ ಬ್ರೀಡ್ ಮುದೋಳ್ ಹೌಂಡ್ ಅನ್ನು ಡ್ಯೂಟಿಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಬ್ರೀಡ್ ಗೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಎಕ್ಸ್ಟ್ರೀಮ್ ವೆದರ್ ನಲ್ಲೂ ತಡೆದುಕೊಳ್ಳುವಂತೆ ರೆಡಿ ಮಾಡ್ತಾರೆ. ನಾರ್ಮಲ್ ಡಾಗ್ ಅನ್ನ ಸೂಪರ್ ಸೋಲ್ಜರ್ ಆಗಿ ಮಾಡಿಸುವ ಪ್ರಕ್ರಿಯೆ ತುಂಬಾನೇ ಟಫ್. ಟ್ರೈನಿಂಗ್ ನ ಅತಿ ಮುಖ್ಯ ಭಾಗ ಬ್ಯಾಟಲ್ ಇನಾಕ್ಯುಲೇಷನ್. ಯುದ್ಧ ಭೂಮಿಯ ಭಯಂಕರ ಸೌಂಡ್ ಗಳಿಗೆ ಅಭ್ಯಾಸ ಮಾಡಿಸುವುದು. ಎಲ್ಲಾದ್ರೂ AK-47 ಫೈರಿಂಗ್ ನಡೀತಾ ಇದ್ರೆ ಅಥವಾ ಗ್ರೈನೇಡ್ ಸ್ಫೋಟವಾದ್ರೆ ಸಾಮಾನ್ಯ ನಾಯಿ ಭಯದಿಂದ ಓಡಿ ಹೋಗುತ್ತೆ. ಆದ್ರೆ ಈ ಆರ್ಮಿ ಡಾಗ್ ಗಳಿಗೆ ಸ್ಫೋಟದ ನಡುವೆಯೂ ಕೂಲ್ ಆಗಿ ಟಾರ್ಗೆಟ್ ಮೇಲೆ ಹೇಗೆ ಫೋಕಸ್ ಮಾಡಬೇಕು ಅಂತ ಇವುಗಳನ್ನ ರೆಡಿ ಮಾಡ್ತಾರೆ. ಹ್ಯಾಂಡ್ಲರ್ ಮತ್ತು ಡಾಗ್ ನಡುವಿನ ಬಾಂಡಿಂಗ್ ಸಾಮಾನ್ಯವಲ್ಲ, ಅದು ಎಮೋಷನಲ್ ಕನೆಕ್ಷನ್. ಹ್ಯಾಂಡ್ಲರ್ ಕಣ್ಣು ನೋಡಿ ಡಾಗ್ ಏನನ್ನ ಹೇಳಲು ಬಯಸ್ತಾ ಇದೆ ಎಂದು ಅರ್ಥ ಮಾಡಿಕೊಳ್ತಾರೆ. ಸೈಲೆಂಟ್ ಕಮಾಂಡ್ ಗಳನ್ನ ಕಳಿಸ್ತಾರೆ. ಅರಣ್ಯದಲ್ಲಿ ಬಚ್ಚಿಟ್ಕೊಂಡಾಗ ಸೌಂಡ್ ಮಾಡಬಾರ್ದಲ್ಲವೇ, ಆಗ ಹ್ಯಾಂಡ್ಲರ್ ಕೈ ಸನ್ನೆ ಅಥವಾ ಕಣ್ಣು ಚಲನೆಯಿಂದ ಅಟ್ಯಾಕ್ ಮಾಡು ಅಥವಾ ನಿಲ್ಲು ಎಂದು ಕಮಾಂಡ್ ಕೊಡ್ತಾನೆ. ಅವುಗಳ ವಾಸನೆ ಪತ್ತೆ ಹಚ್ಚುವ ಶಕ್ತಿ ಮನುಷ್ಯರಿಗಿಂತ 1,00,000 ಪಟ್ಟು ಹೆಚ್ಚು. ಭೂಮಿಯ ಒಳಗೆ ಎಷ್ಟೇ ಅಡಿ ಕೆಳಗೆ ಹೂತಿ ಇಟ್ಟ RDX ಆಗ್ಲಿ ಅಥವಾ ಒಣಗಿದ ಎಲೆಗಳ ಮೇಲೆ ಟೆರರಿಸ್ಟ್ ಗಳ ಬೂಟ್ ವಾಸನೆ ಆಗ್ಲಿ ಮೈಲುಗಳ ದೂರದಿಂದ ಪತ್ತೆ ಹಚ್ಚುತ್ತವೆ. ಮನುಷ್ಯರಿಗೆ ವಾಸನೆ ಗಾಳಿಯಲ್ಲಿ ಮಾತ್ರ ಇರುತ್ತೆ, ಆದ್ರೆ ಅವುಗಳಿಗೆ ಅದು 3D ಮ್ಯಾಪ್ ಆಗಿ ಬ್ರೈನಿಂಗ್ ನಲ್ಲಿ ಪ್ರಿಂಟ್ ಆಗಿರುತ್ತೆ. ನಿಮ್ಗೆ ಒಂದು ವಿಷಯ ತಿಳಿದ್ರೆ ಖಂಡಿತ ಆಶ್ಚರ್ಯವಾಗುತ್ತೆ. ಜಮ್ಮು ಕಾಶ್ಮೀರದ ದಟ್ಟ ಅರಣ್ಯ ಅಥವಾ ನಾರ್ತ್ ಈಸ್ಟ್ ಪರ್ವತಗಳಲ್ಲಿ ದಟ್ಟವಾದ ಗಿಡಮರಗಳ ಮಧ್ಯೆ ಹೈಟೆಕ್ ಡ್ರೋನ್, ಕ್ಯಾಮರಾ, ಟೆಂಪರೇಚರ್ ಸೆನ್ಸಾರ್ಸ್, ಸ್ಯಾಟಲೈಟ್ ಗಳು ಸಹ ಫೇಲ್ ಆಗುತ್ತೆ. ಆಗ ಟೆಕ್ನಾಲಜಿಯ ಕುರುಡು ಕಣ್ಣಿಗಿಂತ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವೆ ಈ ಡಾಗ್ ಗಳು. ಒಂದೇ ಒಂದು ವರ್ಕೌಟ್ ಆಗುತ್ತೆ, ಗ್ರೌಂಡ್ ಇಂಟೆಲಿಜೆನ್ಸ್. ಅದರಲ್ಲಿ ನಮ್ಮ ಆರ್ಮಿ ಡಾಗ್ ಗಳು ನಿಜವಾದ ಸ್ಪೆಷಲಿಸ್ಟ್ ಗಳು. ಅಂಡ್ ಸರ್ಚ್ ಆಪರೇಷನ್ ಶುರುವಾದಾಗ ಡಾಗ್ ಸ್ಕ್ವಾಡ್ ಮುಂದೆ ಇರುತ್ತೆ. ಬಚ್ಚಿಟ್ಟ ಬಾಂಬ್ ಗಳನ್ನ ಕಂಡು ಹಿಡಿದು ಇಡೀ ಕಮಾಂಡೋ ಟೀಮ್ ಅನ್ನ ಪ್ರಾಣದೊಂದಿಗೆ ಕಾಪಾಡುತ್ತೆ. ಕತ್ತಲಲ್ಲಿ ಟೆರರಿಸ್ಟ್ ಗಳು ಭಯದಿಂದ ಬಿಡುವ ಬೆವರಿನ ವಾಸನೆಯನ್ನು ಅವು ಪತ್ತೆ ಹಚ್ಚಬಲ್ಲವು. ವಿಶೇಷವಾಗಿ ಇಕ್ಕಟ್ಟಿನ ಗುಹೆ ಅಥವಾ ಕ್ಲೋಸ್ಡ್ ರೂಮ್ ನಲ್ಲಿ ಬಚ್ಚಿಟ್ಟುಕೊಂಡಾಗ ಡೈರೆಕ್ಟ್ ಆಗಿ ಹೋಗುವುದು ಪ್ರಾಣಕ್ಕೆ ತುಂಬಾ ಅಂದ್ರೆ ತುಂಬಾನೇ ಅಪಾಯ. ಅಂತಹ ಸಮಯದಲ್ಲಿ ನಮ್ಮ ಡಾಗ್ ಗಳು ಅಟ್ಯಾಕ್ ಮೋಡ್ ನಲ್ಲಿ ಎಂಟ್ರಿ ಕೊಡ್ತವೆ. ಟೆರರಿಸ್ಟ್ ಎಚ್ಚರವಾಗುವ ಮೊದಲೇ ವೆಪನ್ ಅನ್ನ ದವಡೆಯಿಂದ ಗಟ್ಟಿಯಾಗಿ ಹಿಡಿದು ಎಳೆದು ಬಿಡುತ್ತೆ. ಇದರಿಂದ ನಮ್ಮ ಕಮಾಂಡೋಗಳಿಗೆ ಫೈರಿಂಗ್ ಮಾಡೋದಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಅದೇ ವಿಕ್ಟರಿಯನ್ನ ಡಿಸೈಡ್ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಭಾರತಕ್ಕಾಗಿ ರಕ್ತ ಚಿಂದಿಸುವ ಮೊದಲ ಡಾಗ್ ಕೇವಲ ಟೈಸನ್ ಅಲ್ಲ. ನಮ್ಮ ಆರ್ಮಿ ಹಿಸ್ಟರಿಯಲ್ಲಿ ಈ ಮೂಗ ಜೀವಿಗಳ ಸ್ಟೋರೀಸ್ ತುಂಬಾನೇ ಇವೆ. ಬಾರಾಮುಲ್ಲಾ ಆಪರೇಷನ್ ಸಮಯದಲ್ಲಿ ಎದೆಗೆ ಗುಂಡುಗಳ ಮಳೆ ಬೀಳ್ತಾ ಇದ್ರು. 29ನೇ ರಾಷ್ಟ್ರೀಯ ರಫೇಲ್ಸ್ ನ ಬೆಲ್ಜಿಯನ್ ಮಾಲಿನಾಯಿಸ್ ಆಕ್ಸೆಲ್ ನೆನಪಿರಬಹುದು. ಆಕ್ಸೆಲ್ಗೆ ಮರಣಾಂತರ ಗ್ಯಾಲೆಂಟ್ರಿ ಅವಾರ್ಡ್ ಕೊಟ್ಟರು. ನಂತರ ಜೂಮ್ ಎಂಬ ಮತ್ತೊಬ್ಬ ಸೂಪರ್ ವಾರಿಯರ್ ಎನ್ಕೌಂಟರ್ ನಲ್ಲಿ 2 ಗುಂಡು ತಗಲಿದ್ರು, ರಕ್ತ ಸುರಿತಾ ಇದ್ರು. ಹಿಂದಕ್ಕೆ ಸರಿಯದೆ ಉಗ್ರರನ್ನ ಭಯಪಡಿಸ್ದ. ಕೊನೆಗೆ ನಮ್ಮ ಸೋಲ್ಜರ್ಸ್ ಅವರನ್ನ ಮಣ್ಣು ಮಾಡಿದ್ರು. ಬಾರ್ಡರ್ ಅನ್ನ ದಾಟುವ ಟೆರರಿಸ್ಟ್ ಗಳನ್ನ ಪತ್ತೆ ಹಚ್ಚಿದ ಕುಪ್ವಾರದ ಮಾನ್ಸಿ ತನ್ನ ಹ್ಯಾಂಡ್ಲರ್ ಆದ ಬಶಾರತ್ ಅಹಮದ್ ನ ಜೊತೆಗೆ ತನ್ನ ಪ್ರಾಣ ತ್ಯಾಗ ಮಾಡಿದ್ಲು. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ, ಹಿಂದೆ ಆ ಆರ್ಮಿ ಡಾಗ್ ಗಳು ವಯಸ್ಸಾದ ನಂತರ ಅಥವಾ ರಿಟೈರ್ಮೆಂಟ್ ಆದ ಮೇಲೆ ಮೆಡಿಕಲ್ ಆಗಿ ಅವುಗಳನ್ನ ಕೊಲ್ತಾ ಇದ್ರು. ಆದ್ರೆ ಈಗ ರೂಲ್ಸ್ ಬದಲಾಗಿದೆ. ಮೆರೆಟ್ ನಲ್ಲಿ ಸ್ಪೆಷಲ್ ಓಲ್ಡ್ ಏಜ್ ಹೋಮ್ ಅನ್ನ ಕಟ್ಟಿದ್ದಾರೆ. ಅಲ್ಲಿ ಅವು ರಿಟೈರ್ಮೆಂಟ್ ಲೈಫ್ ಅನ್ನ VIP ರೇಂಜ್ ನಲ್ಲಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬಹುದು. ಈ ಸ್ಟೋರೀಸ್ ಕೇಳಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ದೇಶಭಕ್ತಿ ಮತ್ತು ಲಾಯಲ್ಟಿಗೆ ಯಾವುದೇ ಭಾಷೆ ಬೇಕಿಲ್ಲ. ಇವು ಜಸ್ಟ್ ಪೆಟ್ಸ್ ಅಲ್ಲ, ನಮ್ಮ ದೇಶಕ್ಕಾಗಿ ನಗುತ್ತಾ ಪ್ರಾಣವನ್ನ ಕೊಟ್ಟ ನಮ್ಮ ದೇಶದ ನಿಜವಾದ ಸೋಲ್ಜರ್ಸ್. ಗುಂಡು ತಗಲಿದ ಟೈಸನ್ ಅನ್ನ ತಕ್ಷಣ ಸ್ಪೆಷಲ್ ಆದ ಫ್ಲೈಟ್ ನಲ್ಲಿ ಮಿಲಿಟರಿ ಹಾಸ್ಪಿಟಲ್ ಗೆ ಕರೆದೊಯ್ದ್ರು. ಅಲ್ಲಿ ಆರ್ಮಿಯ ಟಾಪ್ ವೆಟರ್ನರಿ ಡಾಕ್ಟರ್ ಗಳು ಆಪರೇಷನ್ ಮಾಡಿ ಟೈಸನ್ ನ ಪ್ರಾಣವನ್ನ ಕಾಪಾಡಿದ್ರು. ಇದನ್ನ ನೋಡಿದ್ರೆ ನಮ್ಮ ದೇಶ ಪೂರ್ತಿ ಪ್ರೌಡ್ ಆಗಿ ಫೀಲ್ ಆಗುತ್ತೆ. ಪ್ರಸ್ತುತ ಟೈಸನ್ ಡೇಂಜರ್ ಝೋನ್ ಇಂದ ಹೊರಗೆ ಬಂದು ಫಾಸ್ಟ್ ಆಗಿ ರಿಕವರಿ ಆಗ್ತಿದ್ದಾನೆ. ಆರ್ಮಿ ರಿಲೀಸ್ ಮಾಡಿದ ಫೋಟೋಗಳಲ್ಲಿ ಕಾಲಿಗೆ ಕಟ್ಟು ಹಾಕಿ ರೆಸ್ಟ್ ತೆಗೆದುಕೊಳ್ತಾ ಇರುವಂತೆ ಕಾಣ್ತಾ ಇದ್ದಾನೆ. ಆದ್ರೆ ಅವನ ಕಣ್ಣುಗಳಲ್ಲಿರುವ ಫೈರ್ ಅನ್ನ ನೋಡಿದ್ರೆ ವಾಸಿಯಾದ ಕೂಡಲೇ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿ ಟೆರರಿಸ್ಟ್ ಗಳನ್ನ ಬೆನ್ನತ್ತಿ ಬೇಟೆಯಾಡ್ತಾನೆ ಎಂದು ತುಂಬಾನೇ ಕ್ಲಿಯರ್ ಆಗಿ ಅರ್ಥವಾಗುತ್ತೆ.
ಇರುತ್ತೆ. ಒಂದು ವೇಳೆ ಟೈಸನ್ ಅಂತಹ ಸೈಲೆಂಟ್ ಡಾಗ್ ವಾರಿಯರ್ ಗಳಿಲ್ದೇ ಇದ್ರೆ ಕಾಶ್ಮೀರದಲ್ಲಿರುವ ಸಿಚುವೇಶನ್ ನ ಕಂಟ್ರೋಲ್ ಮಾಡುವುದು ನಮ್ಮ ಆರ್ಮಿಗೆ ತುಂಬಾನೇ ಕಷ್ಟವಾಗ್ತಾ ಇತ್ತು. ರಾತ್ರಿ ಪೂರ್ತಿ ನಾವು ಮನೆಯಲ್ಲಿ ಶಾಂತವಾಗಿ ನಿದ್ರೆ ಮಾಡ್ತಾ ಇದೀವಿ ಅಂದ್ರೆ ಬಾರ್ಡರ್ ಅಲ್ಲಿ ಎಲ್ಲೋ ಹಿಮಾಲಯದಲ್ಲಿ ಟೈಸನ್ ಅಂತಹ ರಿಯಲ್ ಹೀರೋ ನಮ್ಮನ್ನ ಕಾಪಾಡಲು ಜಾಗೃತನಾಗಿರ್ತಾನೆ. ಸೊ ವಿಡಿಯೋ ಲಾಸ್ಟ್ ವರೆಗೂ ನೋಡಿದ್ದೀರಾ ಅಲ್ವಾ? ಭಾರತ ಸೇನೆಯ ಯೋಧರ ಬಗ್ಗೆ ಟೈಸನ್ ತೋರಿಸಿದ ರೇಂಜ್ ಕರೇಜ್ ಬಗ್ಗೆ ನೀವು ಏನಂತೀರಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.